ವೆಲ್ಕಮ್ ಟು ಜ್ಞಾನೋದಯ. ಜ್ಞಾನೋದಯ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ಇಲ್ಲಿ ಮಾಡುತ್ತಿರುವಂತಹ ಕಂಟೆಂಟ್ ಯಾವುದೇ ರೀತಿಯ ಕಮರ್ಷಿಯಲ್ ಅಡ್ವರ್ಟೈಸಿಂಗ್ ಆಗಲಿ ಅಥವಾ ಯಾವುದೇ ರೀತಿಯ ಗ್ಯಾಮ್ಲಿಂಗ್ ಅಥವಾ ಬೆಟ್ಟಿಂಗ್ಗೆ ಉಪಯೋಗಿಸಿಕೊಳ್ಳಲು ಅವಕಾಶವಿರುವುದಿಲ್ಲ. ಆ ರೀತಿ ಉಪಯೋಗಿಸಿಕೊಂಡರೆ ಅದಕ್ಕೆ ನಾವು ಜವಾಬ್ದಾರರಾಗಿರುವುದಿಲ್ಲ. ನಮಸ್ಕಾರ, ಜ್ಞಾನೋದಯ ಯೂಟ್ಯೂಬ್ ವಾಹಿನಿಯ ಎಲ್ಲ ವೀಕ್ಷಕರಿಗೂ ತಮ್ಮೆಲ್ಲರಿಗೂ ಜಸ್ಟ್ ಪ್ರೆಡಿ ಕಂಟೆಸ್ಟ್ಗೆ ಮತ್ತೊಮ್ಮೆ ಸ್ವಾಗತ. ನೆನ್ನೆ ನಡೆದಿದ್ದಂಥ ಮ್ಯಾಚ್ ರಿಸಲ್ಟ್ನ ನೋಡಿ ಇವತ್ತಿನ ಪಂದ್ಯಕ್ಕೆ ಬಂದ್ಬೋಣ. ನೆನ್ನೆ ನಡೆದಿತ್ತು IPL 34ನೇ ಪಂದ್ಯ RCB ವರ್ಸಸ್ ಪಂಜಾಬ್ ಕಿಂಗ್ಸ್. ಈ ಪಂದ್ಯದಲ್ಲಿ ಪ್ರಿಡಿಕ್ಷನ್ ಆಗಿತ್ತು ಎರಡೂ ತಂಡದಲ್ಲಿರುವಂತಹ ಅನ್ಕ್ಯಾಪ್ಡ್ ಪ್ಲೇಯರ್ಸ್ ಸೇರಿ ಎಷ್ಟು ರನ್ ಗಳಿಸ್ತಾರೆ ಅನ್ನೋದು. ಈ ಪ್ರಿಡಿಕ್ಷನ್ಗೆ ಯಾರೆಲ್ಲ 50 to 99 ಅಂತ ಪ್ರಿಡಿಕ್ಟ್ ಮಾಡಿದ್ರೆ ನಿಮ್ಮ ಪ್ರಿಡಿಕ್ಷನ್ ಸರಿಯಾಗಿರುತ್ತೆ. ಇನ್ನು ಇವತ್ತಿನ ಪಂದ್ಯಕ್ಕೆ ಬಂದ್ಬೋಣ. ಇವತ್ತು ನಡೀತಿದೆ IPL ಅಲ್ಲಿ ಎರಡು ಪಂದ್ಯಗಳು. ಮೊದಲನೇ ಪಂದ್ಯ ಅಂದರೆ 35ನೇ ಪಂದ್ಯ ನಡೀತಾ ಇರೋದು ಗುಜರಾತ್ನ ಅಹಮದಾಬಾದ್ ಕ್ರೀಡಾಂಗಣದಲ್ಲಿ ಗುಜರಾತ್ ಟೈಟನ್ಸ್ ವರ್ಸಸ್ ಡೆಲ್ಲಿ ಕ್ಯಾಪಿಟಲ್ಸ್. ಈ ಪಂದ್ಯದಲ್ಲಿ ನಿಮ್ಮ ಪ್ರೆಡಿಕ್ಷನ್ ಈ ರೀತಿ ಇದೆ: ಎರಡೂ ತಂಡದ ಎರಡೂ ಇನ್ನಿಂಗ್ಸ್ಗಳಿಂದ ಸೇರಿ ಎಷ್ಟು ಓವರ್ಸಲ್ಲಿ 10 ಅಥವಾ ಅದಕ್ಕಿಂತ ಹೆಚ್ಚಿನ ರನ್ಸ್ ಬರುತ್ತೆ ಅಂತ ನೀವು ಪ್ರೆಡಿಕ್ಟ್ ಮಾಡಬೇಕು. ನಿಮ್ಮ ಆಪ್ಷನ್ಸ್: ಆಪ್ಷನ್ 1 1 to 5, ಆಪ್ಷನ್ 2 6 to 10, ಆಪ್ಷನ್ 3 11 to 15, ಆಪ್ಷನ್ 4 16 to 20, ಆಪ್ಷನ್ 5 21 to 25, ಆಪ್ಷನ್ 6 26 to 30, ಆಪ್ಷನ್ 7 31 to 35, ಆಪ್ಷನ್ 8 36 ಆ್ಯಂಡ್ ಎಬೋವ್. ನಿಮ್ಮ ಮುಂದಿನ ಮ್ಯಾಚ್ ಅಂತಂದರೆ ಈ ಮ್ಯಾಚ್ಗೆ ನೀವು 3 ಗಂಟೆ ಒಳಗಾಗಿ ಪ್ರೆಡಿಕ್ಟ್ ಮಾಡಬೇಕು ಮೊದಲನೇ ಮ್ಯಾಚ್ಗೆ. ಇನ್ನು ಎರಡನೇ ಮ್ಯಾಚ್ಗೆ ಬರೋದಾದರೆ ಎರಡನೇ ಮ್ಯಾಚ್ ನಡೀತಿರುವಂಥದ್ದು ಅಂದರೆ 36ನೇ ಪಂದ್ಯ ನಡೀತಿರುವಂಥದ್ದು ಜೈಪುರಲ್ಲಿ ರಾಜಸ್ಥಾನ್ ರಾಯಲ್ಸ್ ವರ್ಸಸ್ ಲಕ್ನೋ ಸೂಪರ್ ಜೈಂಟ್ಸ್. ಈ ಪಂದ್ಯದ ಪ್ರೆಡಿಕ್ಷನ್ ಈ ರೀತಿ ಇದೆ: ಎರಡೂ ತಂಡಗಳಿಂದ ಸೇರಿ ಎಷ್ಟು ಜನ ಬೌಲರ್ಸ್ 2 ಅಥವಾ ಅದಕ್ಕಿಂತ ಹೆಚ್ಚಿನ ವಿಕೆಟ್ಸ್ ಪಡೀತಾರೆ ಅನ್ನೋದು ನಿಮ್ಮ ಪ್ರೆಡಿಕ್ಷನ್. ನಿಮ್ಮ ಆಯ್ಕೆಗಳು: ಆಪ್ಷನ್ 1 0 to 2, ಆಪ್ಷನ್ 3 3 to 5, ಆಪ್ಷನ್ C 6 to 8, ಆಪ್ಷನ್ D 9 ಆ್ಯಂಡ್ ಎಬೋವ್. ನಿಮ್ಮ ಆಪ್ಷನ್ಸ್ನ 7 ಗಂಟೆ ಒಳಗಾಗಿ ಜ್ಞಾನೋದಯ ಗುಂಪಿನಲ್ಲಿ ಬಂದು ತಿಳಿಸ್ಬೇಕಾಗಿರುತ್ತೆ. ಧನ್ಯವಾದಗಳು.